ಹಲೋ, ಮಹಿಳೆಯರ ಸೂಟ್ನ ಹೊಲಿಗೆ ಸೆಷನ್ಗೆ ಸ್ವಾಗತ. ಭಾಗ 4, ಕಮೀಜ್ನ ಹೊಲಿಗೆ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಫೇಸಿಂಗ್ನೊಂದಿಗೆ ನೆಕ್ಲೈನ್ ಅನ್ನು ಹೊಲಿಯಬಹುದು ಮತ್ತು ಫಿನಿಶ್ ಮಾಡಬಹುದು. ಸ್ಕೈ ಡಾಟ್, ಸೈಡ್ ಡಾಟ್ಗಳು ಮತ್ತು ವೇಸ್ಟ್ ಡಾಟ್ನೊಂದಿಗೆ ಕಮೀಜನ್ನು ಸ್ಟಿಚ್ ಮಾಡಬಹುದು. ಫೇಸಿಂಗ್ ಅನ್ನು ಕತ್ತರಿಸಿ ಅದನ್ನು ಸ್ಕ್ವಯರ್ ನೆಕ್ಗೆ ಅಟ್ಯಾಚ್ ಮಾಡಬಹುದು. ಕಮೀಜನ್ನು ಹೊಲೆಯಲು ಅಗತ್ಯವಾದ ಟೂಲ್ಗಳು ಮತ್ತು ಮೆಟೀರಿಯಲ್ಗಳು: 2 ಹುಕ್ಗಳು, ಹೊಂದಾಣಿಕೆಯ ಬಣ್ಣದ ದಾರ ಥ್ರೆಡ್, 16ನೇ ನಂಬರಿನ ಮಿಷಿನ್ ಸೂಜಿ, ಕೈ ಸೂಜಿ, ಹೊಲಿಗೆ ಮಿಷಿನ್, ಟೈಲರ್ ಕತ್ತರಿ, ಹೊಲಿಗೆ ಪಿನ್ಗಳು, ಅಯನ್ ಬಾಕ್ಸ್. ಕಮೀಜ್ನ ಶೈಲಿಯ ಸ್ಟೈಲ್ ವೈಶಿಷ್ಟ್ಯಗಳನ್ನು ನೋಡೋಣ. ಮುಂಭಾಗದ ಭಾಗವು ಅದನ್ನು ಚೆನ್ನಾಗಿ ಶೇಪ್ ಮಾಡಲು ಸ್ಕೈ ಡಾಟ್, ಸೈಡ್ ಡಾಟ್ ಮತ್ತು ಸೊಂಟದ ಡಾಟ್ ಅನ್ನು ಹೊಂದಿರಬೇಕು. ಹಿಂದಿನ ಭಾಗವು ಸೊಂಟದ ಡಾಟ್ ಅನ್ನು ಹೊಂದಿರಬೇಕು. ನೆಕ್ ಅನ್ನು ಫೇಸಿಂಗ್ನೊಂದಿಗೆ ಅಂದವಾಗಿ ಮುಗಿಸಬೇಕು. ಕಮೀಜ್ ಶೈಲಿಗೆ ಸ್ಟೈಲ್ ಸ್ಲೈಡ್ ಸ್ಲಿಟ್ ಇರಬೇಕು ಮತ್ತು ಸೊಂಟದ ಸ್ಲಿಮ್ನಲ್ಲಿ ಇಮ್ಸಿಮ್ ಫ್ಲಾಕೆಟ್ ಇರಬೇಕು. ಕಮೀಜನ್ನು ಹೊಲಿಯುವ ವಿಧಾನದ ಬಗ್ಗೆ ತಿಳಿಯೋಣ. ಕಮೀಜ್ನ ಕತ್ತರಿಸಿದ ಘಟಕಗಳು: 1 ಮುಂಭಾಗದ ಬಾಡೀಸ್, 1 ಫೇಸಿಂಗ್ ತುಂಡು ಮತ್ತು 2 ಸ್ಲೀವ್ಸ್, ಪ್ರತಿಯೊಂದು 1 ಫೇಸಿಂಗ್ ತುಂಡು ಜೊತೆಗೂಡಿವೆ. ಡಾಟ್ಗಳನ್ನು ಬೇಸ್ಟ್ ಮಾಡಿ ಮತ್ತು ಹೊಲೆಯಿರಿ ಮತ್ತು ಸೊಂಟದ ರೇಖೆಯ ಕಡೆಗೆ ಸ್ಕೈ ಮತ್ತು ಸೈಡ್ ಡಾಟ್ಗಳನ್ನು ಒತ್ತಿರಿ ಮತ್ತು ಮಧ್ಯ ಹಿಂಭಾಗ ಮತ್ತು ಮಧ್ಯ ಮುಂಭಾಗದ ಕಡೆಗೆ ಸೊಂಟದ ಡಾಟ್ಗಳನ್ನು ಒತ್ತಿರಿ. ಫೇಸಿಂಗ್ನೊಂದಿಗೆ ನೆಕ್ ಅನ್ನು ಫಿನಿಶ್ ಮಾಡಿ. ಮುಂಭಾಗ ಮತ್ತು ಹಿಂಭಾಗವನ್ನು ಒಟ್ಟಾಗಿ ಹೊಲೆಯಿರಿ. ಮಾರ್ಕ್ಗಳ ಮೇಲೆ ಎಡಭಾಗದಲ್ಲಿ ಸೀಮ್ ಪ್ಲಾಕೆಟ್ ಬಾಯಲ್ಲಿ 2 ಬದಿಗಳಲ್ಲಿ ಸ್ಲಿಟ್ ಓಪನಿಂಗ್ ಅನ್ನು ಬಿಡಿ. ಪ್ಲಾಕೆಟ್ ಓಪನಿಂಗ್ ಅನ್ನು ಬಿಟ್ಟು ಸೈಡ್ ಸ್ಲಿಮ್ ಅಂಚುಗಳನ್ನು ಟೈಲರ್ ಕತ್ತರಿಯೊಂದಿಗೆ ಟ್ರಿಮ್ ಮಾಡಿ. ಇನ್ಸಿಮ್ ಪ್ಲಾಂಕೆಟ್ ಅನ್ನು ತಯಾರಿಸಿ. ಸೈಡ್ ಸಿಮ್ಗಳನ್ನು ತೆರೆಯಲು ಒತ್ತಿರಿ. ಹೆಮ್ ಮೂಲಕ ಸ್ಲಿಟ್ ಮತ್ತು ಬಾಟಮ್ ಅನ್ನು ಫಿನಿಶ್ ಮಾಡಿ. ಹೆಮ್ ಮೂಲಕ ಸ್ಲಿಟ್ ಮತ್ತು ಬಾಟಮ್ ಅನ್ನು ಫಿನಿಶ್ ಮಾಡಿ. ಸ್ಲೀವ್ನ ಸ್ಲಿಟ್ ಸಿಮ್ ಅನ್ನು ಹೊಲೆಯಿರಿ. ಸ್ಲೀವ್ಗಳನ್ನು ಆರ್ಮ್ ಹೋಲ್ನಲ್ಲಿ ಸೆಟ್ ಮಾಡಿ. ಈಗ ನೆಕ್ಲೈನ್ ಫೇಸಿಂಗ್ ಬಗ್ಗೆ ತಿಳಿಯಿರಿ. ಕಮೀಜ್ಗೆ ಬಳಸಿದ ಅದೇ ಫ್ಯಾಬ್ರಿಕ್ನಿಂದ ಪ್ರತಿಯೊಂದು 16-22 ಸೆಂಟಿಮೀಟರ್ ಅಳತೆ ಇರುವಂತೆ 2 ತುಂಡು ಬಟ್ಟೆಯನ್ನು ತೆಗೆದುಕೊಳ್ಳಿ
ಫೇಸಿಂಗಾಗಿ ಕತ್ತರಿಸಿ. ಲೇಔಟ್ನಿಂದ ಹೆಚ್ಚುವರಿ ಮೆಟೀರಿಯಲ್ ಅನ್ನು ಬಳಸಿ. ಪ್ರತಿ ಫೇಸಿಂಗ್ ತುಂಡನ್ನು ಮಧ್ಯದಲ್ಲಿ ವೆಡ್ತ್ ವೈಸ್ ಮಡಿಸಿ ಮತ್ತು ಮೊದಲ ಒಂದು ತುಣುಕಿನೊಂದಿಗೆ ಕೆಲಸ ಮಾಡಿ. ಕಮೀಜ್ನ ಮುಂಭಾಗದ ನೆಕ್ಕನ್ನು ಒಂದು ಮಡಿಸಿದ ತುಂಡಿನ ಮೇಲೆ 2 ತುಂಡುಗಳು ಮಡಿಸಿದ ಅಂಚುಗಳೊಂದಿಗೆ ಹೊಂದಿಸಿ. ಫೇಸಿಂಗ್ ಮೇಲೆ ನೆಕ್ನ ಶಾಪ್ ಮತ್ತು ಭುಜದ ಶೋಲ್ಡರ್ ರೇಖೆ ಇಳಿಜಾರುವನ್ನು ಮಾರ್ಕ್ ಮಾಡಿ. ನಾಲ್ಕು 5 ಸೆಂಟಿಮೀಟರ್ ದೂರದಲ್ಲಿ ಫೇಸಿಂಗ್ ನೆಕ್ನ ಶೇಪ್ನ ಕ್ರಾಫ್ಟ್ ಮಾಡಿ. ಒಳ ಮತ್ತು ಹೊರ ಶೇಪ್ನಲ್ಲಿ ಕತ್ತರಿಸಿ ಮತ್ತು ಫೇಸಿಂಗ್ ತುಂಡನ್ನು ಬಿಚ್ಚಿ. ಇನ್ನೊಂದು ಫೇಸಿಂಗ್ ತುಣುಕಿನ ಹಿಂಭಾಗದ ನೆಕ್ನೊಂದಿಗೆ ಇಡೀ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಕಮೀಜ್ನ ಭುಜದ ಶೋಲ್ಡರ್ ಸ್ಟ್ರಿಮ್ ಮತ್ತು ಫೇಸಿಂಗ್ ಸ್ಟ್ರಿಪ್ ಅನ್ನು ತಪ್ಪಾದ ಭಾಗದಿಂದ ಪ್ರಾತ್ರಿಕ್ಯವಾಗಿ ಹೊಲೆಯಿರಿ. ಫೇಸಿಂಗ್ ಸ್ಟಿಫ್ನ ಭುಜದ ಶೋಲ್ಡರ್ ಸಿಮ್ಮನ್ನು ತೆರೆಯಲು ಒತ್ತಿರಿ. ಕಮೀಜ್ನ ಸೀಮ್ ಅಲೋನ್ಸ್ ಅನ್ನು ಹಿಂಭಾಗಕ್ಕೆ ಒತ್ತಿರಿ. ಫೇಸಿಂಗ್ ಸ್ಟಿಫ್ನ ಹೊರಗಿನ ಕಂಚ ಹಂಚುಗಳನ್ನು 1 ಸೆಂಟಿಮೀಟರ್ನಷ್ಟು ತಪ್ಪು ಬದಿಗೆ ತಿರುಗಿಸಿ ಮತ್ತು 0.5 ಸೆಂಟಿಮೀಟರ್ ದೂರದಲ್ಲಿ ಹೊಲೆಯಿರಿ. ಕಮೀಜ್ನ ನೆಕ್ ಮೇಲೆ ಫೇಸಿಂಗ್ ಸ್ಟಿಫ್ ಅನ್ನು ಸಮಾನವಾಗಿ ಪಿನ್ ಮಾಡಿ. ಕಮೀಜ್ನ ಬಲಭಾಗ ಮತ್ತು ಫೇಸಿಂಗ್ ಸ್ಟಿಫ್ ಅನ್ನು ಜಾಯಿನ್ ಮಾಡಿ. ಭುಜದ ಶೋಲ್ಡರ್ ಶಿಮ್ಗಳನ್ನು ಒಟ್ಟಾಗಿ ಬಾಸ್ಟ್ ಮಾಡುವ ಮೊದಲು ಹೊಂದಿಕೆಯಾಗುವಂತೆ ನೋಡಿಕೊಳ್ಳಿ. .75 ಸೆಂಟಿಮೀಟರ್ ದೂರದಲ್ಲಿ ಒಳಗಿನ ನೆಕ್ ಲೈನ್ ಸುತ್ತಲೂ ಹೊಲಿಗೆ ಮಾಡಿ. ಸೀಮ್ ಅಂಚಿನಿಂದ 2 ಮಿಲಿಮೀಟರ್ ಬಿಟ್ಟು ಕಣೀಯವಾಗಿ ಡೈಗ್ನಲ್ಲಿ ಎಲ್ಲ ಮೂಲೆಗಳನ್ನು ಕ್ಲಿಪ್ ಮಾಡಿ. ನೆಕ್ನ ಒಳಭಾಗವನ್ನು ಮೇಲ್ಭಾಗವಾಗಿ ಮಡಚಿ ಮತ್ತು ನೆಕ್ ಶೇಪ್ನ ಅಂಚಿಗೆ ಅತ್ಯಂತ ಹತ್ತಿರದಲ್ಲಿ ಮೇಲಿನ ಹೊಲಿಗೆ ಮಾಡಿ. ಫೇಸಿಂಗ್ ಮತ್ತು ಸಿಮ್ ಅಲೋನ್ಸ್ನ ಮೇಲೆ ಮಾತ್ರ ಹೊಲೆಯಿರಿ. ತಪ್ಪು ಭಾಗದಲ್ಲಿ ನೆಕ್ ಶೇಪ್ ಮೇಲಿನ ರೇಖೆಯ ಮೇಲೆ ಫೇಸಿಂಗ್ ಅನ್ನು ಮಾಡಿಸಿ. ಸಿಮ್ ಅನ್ನು ಸ್ಟ್ರೇಟ್ ಮಾಡಿ, ಹೊತ್ತಿ, ಬರ್ಸ್ಟ್ ಮಾಡಿ ಮತ್ತು ಹೆಮ್ ಮಾಡಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಡಾಟ್ಗಳನ್ನು ಬೇಸ್ಟ್ ಮಾಡುವುದು ಮತ್ತು ಹೊಲಿಯುವುದು ಮತ್ತು ಸೊಂಟದ ರೇಖೆಯ ಕಡೆಗೆ ಸ್ಕೈ ಮತ್ತು ಸೈಡ್ ಡಾಟ್ಗಳನ್ನು ಹೊತ್ತುವುದು ಮತ್ತು ಹಿಂಭಾಗ ಮತ್ತು ಮಧ್ಯ ಹಿಂಭಾಗದ ಕಡೆಗೆ ಸೊಂಟದ ಡಾಟ್ಗಳನ್ನು ಹೊತ್ತುವುದು. ಫೇಸಿಂಗ್ನೊಂದಿಗೆ ನೆಕ್ಕನ್ನು ಫಿನಿಶ್ ಮಾಡುವುದು. 0.75 ಸೆಂಟಿಮೀಟರ್ ದೂರದಲ್ಲಿ
ಒಳಗಿನ ನೆಕ್ಲೈನ್ ಸುತ್ತಲೂ ಹೊಲಿಗೆ ಮಾಡುವುದು, ಮಹಿಳೆಯರ ಕಮೀಜನ್ನು ಹೊಲಿಯುವುದು. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ಮಹಿಳೆಯರ ಸೂಟ್ ಹೊಲಿಗೆ ಭಾಗ 4 ಕಮೀಜ್ನ ಹೊಲಿಗೆಯ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.